ನಮಸ್ಕಾರ. ನಾನು ಮುರಳೀಧರ ಕೇಳಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ 3ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ತತ್ವಗಳು ಎಂಬ ಪಠ್ಯಕ್ರಮದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಪ್ರಮುಖ 3 ಪರಿಕಲ್ಪನೆಗಳಾಗಿರುವಂತಹ ಮೊದಲನೇದಾಗಿ ಸಂಗ್ರಹ, ಪರಿಚಲನೆ ಮತ್ತು ಸಮತೋಲನ ಇವುಗಳನ್ನ ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ. ಸಂಗ್ರಹ ಅಂದ್ರೇನು, ಪರಿಚಲನೆ ಅಂದ್ರೇನು, ಸಮತೋಲನೆ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರದ ಇವುಗಳ ಪ್ರಾಮುಖ್ಯತೆ ಏನು, ಯಾವ ಕಾರಣದಿಂದ ಇವುಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಎಂಬುದನ್ನ ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಂಗ್ರಹ, ಸ್ಟಾಕ್ ಅಂದ್ರೆ ಏನು ಅನ್ನೋದಾದ್ರೆ, ಸಂಗ್ರಹವನ್ನ ಒಂದು ನಿರ್ದಿಷ್ಟ ಅಂಶದಲ್ಲಿ ಅಳತೆ ಮಾಡಲಾಗುತ್ತೆ. ಇದಕ್ಕೆ ಸಮಯದ ವ್ಯಾಪ್ತಿ ಇರೋದಿಲ್ಲ. ಅಂದ್ರೆ ಸಮಗ್ರ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಸಮಯ ಬಿಂದುವನ್ನ ಅಥವಾ ನಿರ್ದಿಷ್ಟ ಒಂದು ಬಿಂದುವನ್ನ ಆಧಾರವಾಗಿ ಇಟ್ಕೊಂಡು ಮಾತ್ರ ನಾವು ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ, ರಾಷ್ಟ್ರೀಯ ಆದಾಯ 1950ರಲ್ಲಿ ಎಷ್ಟಿತ್ತು, ರಾಷ್ಟ್ರದಲ್ಲಿ ಉದ್ಯೋಗವನ್ನು ಪಡೆದವರ ಸಂಖ್ಯೆ 1950ರಲ್ಲಿ ಎಷ್ಟಿತ್ತು, ಕೃಷಿ ಕ್ಷೇತ್ರದ ಉತ್ಪಾದನೆ 1950ರಲ್ಲಿ ಎಷ್ಟಿತ್ತು ಅಂತ. ಹೀಗೆ ಒಂದು ನಿರ್ದಿಷ್ಟ ವರ್ಷವನ್ನ ಅಥವಾ ನಿರ್ದಿಷ್ಟ ಸಮಯವನ್ನ ಅಥವಾ ನಿರ್ದಿಷ್ಟ ದಿನಾಂಕವನ್ನ ಆಧಾರವಾಗಿ ಇಟ್ಕೊಂಡು ಆರ್ಥಿಕ ಚಟುವಟಿಕೆಗಳ ಪ್ರಮಾಣವನ್ನ ನಾವು ಗುರುತಿಸಿದ್ರೆ ಅಥವಾ ಅವುಗಳ ಒಂದು ಪ್ರಮಾಣವನ್ನ ಹೇಳಿದ್ರೆ ಅದನ್ನು ನಾವು ಸಂಗ್ರಹ ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಈ ರೀತಿ ಸಂಗ್ರಹ ಪರಿಕಲ್ಪನೆಯ ಮೂಲಕ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಇತ್ತು, ರಾಷ್ಟ್ರದಲ್ಲಿ ಎಷ್ಟು ಆದಾಯ ಇತ್ತು, ಉದ್ಯೋಗಾವಕಾಶಗಳು ಎಷ್ಟಿತ್ತು, ಕೃಷಿ ಕ್ಷೇತ್ರದ ಉತ್ಪಾದನೆ ಎಷ್ಟಿತ್ತು, ಕೈಗಾರಿಕಾ ಕ್ಷೇತ್ರದ ಉತ್ಪಾದನೆ ಎಷ್ಟಿತ್ತು, ಸೇವಾ ರಂಗದ ಉತ್ಪಾದನೆ ಎಷ್ಟಿತ್ತು ಎಂಬುದನ್ನ ಆ ಬಿಂದುವಿನಲ್ಲಿ ಮಾತ್ರ ಗುರುತಿಸೋದ್ರ ಮೂಲಕ ಅದರ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋದಕ್ಕೆ ಹೆಚ್ಚು ಉಪಯುಕ್ತ ಆಗುತ್ತೆ. ಎರಡನೇ ಒಂದು ಪರಿಕಲ್ಪನೆ ಪರಿಚಲನೆ, ಫ್ಲೋ ಎಂಬುದಾಗಿ ಹೇಳ್ತೀವಿ. ಪರಿಚಲನೆಗೆ ಸಮಯದ ವ್ಯಾಪ್ತಿ ಇದೆ, ಅದನ್ನು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ಅಳತೆ ಮಾಡಲಾಗುತ್ತೆ. ಪರಿಚಲನೆಯನ್ನ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ನಾವು ಅಳತೆ ಮಾಡಲ್ಲ, ಬದಲಾಗಿ ನಿರ್ದಿಷ್ಟ ಸಮಯದ ವ್ಯಾಪ್ತಿಯಲ್ಲಿ ಅಳತೆ ಮಾಡ್ತಾ ಹೋಗ್ತೀವಿ. ಆ ನಿರ್ದಿಷ್ಟ ಸಮಯದ ವ್ಯಾಪ್ತಿಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನಾವು ಒಟ್ಟಾರೆ ಆರ್ಥಿಕತೆಯಲ್ಲಿ ಪರಿಶೀಲಿಸಿ ಆನಂತರ ಯಾವ ರೀತಿ ಬದಲಾವಣೆ ಆಗಿದೆ ಎಂಬುದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ, 1950ರಿಂದ 65ರ ಅವಧಿಗೆ ರಾಷ್ಟ್ರದ ಆದಾಯ ಎಷ್ಟು ಹೆಚ್ಚಾಯಿತು ಅಂತ. ಅಂದ್ರೆ ಇಲ್ಲಿ ಅವಧಿ 15 ವರ್ಷಗಳಿಗೆ ಸಂಬಂಧಪಟ್ಟಂತೆ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ಆ ನಂತರ ಬೇಕಾದ್ರೆ 65ರಿಂದ 75ರ ಅವಧಿಗೆ ಅಂದ್ರೆ 10 ವರ್ಷಗಳ ಅವಧಿಗೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಂತರ 75ರಿಂದ 80ರ ಅವಧಿಗೆ ಲೆಕ್ಕಾಚಾರ ಮಾಡ್ಬೋದು. ಅಂದ್ರೆ ಮೊದಲಿಗೆ 15 ವರ್ಷ, ನಂತರ 10 ವರ್ಷ, ನಂತರ 5 ವರ್ಷ, ನಂತರ ಬೇಕಾದ್ರೆ 80, 81 1 ವರ್ಷಕ್ಕೆ ಪರಿಗಣನೆ ಮಾಡಬಹುದು. ಅಥವಾ 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅಥವಾ 1 ತಿಂಗಳಿಗೆ ಈ ರೀತಿ ಬದಲಾವಣೆಗಳು ಏನಾಗಿರುತ್ತೆ ಅನ್ನೋದನ್ನ ನಾವು ಒಂದು ಅವಧಿಯನ್ನು ನಿಗದಿಪಡಿಸಿ ಆ ಅವಧಿಯಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಗುರುತಿಸೋದಿದೆಯಲ್ಲ, ಅದನ್ನೇ ನಾವು ಪರಿಚಲನೆ ಅಂತ ಕರಿತಾ ಹೋಗ್ತೀವಿ. ಈ ರೀತಿಯ ಒಂದು ಅವಧಿಯಲ್ಲಾಗಿರ್ತಕ್ಕಂತಹ ಬದಲಾವಣೆಗಳನ್ನ ಸಮಗ್ರವಾಗಿ ಪರಿಶೀಲಿಸುವುದರಿಂದ ಎಷ್ಟು ಬದಲಾವಣೆ ಆಗಿದೆ, ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ, ಅದು ಧನಾತ್ಮಕ ಬದಲಾವಣೆ ಆಗಿದೆಯಾ, ಋಣಾತ್ಮಕ ಬದಲಾವಣೆ ಆಗಿದೆಯಾ, ಅಂದ್ರೆ ಹೆಚ್ಚಿದೆಯಾ, ಕಡಿಮೆ ಇದೆಯಾ, ಹೆಚ್ಚಿದ್ರೆ ಯಾವ ಪ್ರಮಾಣದಲ್ಲಿ ಹೆಚ್ಚಿದೆ ಅಥವಾ ಯಾವ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎಂಬುದೆಲ್ಲವನ್ನು ಕೂಡ ನಾವು ಪರಿಶೀಲಿಸ್ತಾ ಹೋಗ್ತೀವಿ. ಅದಕ್ಕೇನೆ ನಾವು ಉದಾಹರಣೆ ಹೇಳೋದಾದ್ರೆ, ಜನಸಂಖ್ಯೆಯನ್ನ ಸಂಗ್ರಹ ಎಂಬುದಾಗಿ ಕರಿತೀವಿ. ಈಗ ಪ್ರತಿ 10 ವರ್ಷಗಳಿಗೊಮ್ಮೆ ನಾವು ಜನಗಣತಿಯನ್ನ ಮಾಡ್ತೀವಿ. 51ರಲ್ಲಿ ಜನಸಂಖ್ಯೆ ಎಷ್ಟಿತ್ತು, 61ರಲ್ಲಿ ಜನಸಂಖ್ಯೆ ಎಷ್ಟಿತ್ತು, 71ರಲ್ಲಿ ಜನಸಂಖ್ಯೆ ಎಷ್ಟಿತ್ತು, ಇದನ್ನ ನಾವು ಸಂಗ್ರಹ ಅಂತ ಕರಿತೀವಿ. ಅದರ ಬದಲಾಗಿ 51ರಿಂದ 61ರ ಅವಧಿಯಲ್ಲಿ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳ ಆಯ್ತು ಅಥವಾ ಎಷ್ಟು ಬದಲಾವಣೆ ಆಯ್ತು ಅಂತಲೇ ಏನ್ ಹೇಳ್ತೀವಿ, ಆ ಬದಲಾವಣೆಯ ಪ್ರಮಾಣವನ್ನ ನಾವು ಪ್ರತಿ ಹಂತದಲ್ಲಿ
ಹೋಲಿಸ್ತಾ ಹೋದ್ರೆ ಅಥವಾ ವ್ಯತ್ಯಾಸವನ್ನ ಪರಿಗಣಿಸ್ತಾ ಹೋದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಪರಿಚಲನೆ ಎಂಬುದಾಗಿ ಕರಿತೀವಿ. ಸೊ ಹೀಗೆ ಸಂಗ್ರಹ ಒಂದು ನಿರ್ದಿಷ್ಟ ಸಮಯ ಬಿಂದುವಿಗೆ ಸಂಬಂಧಪಟ್ಟಿದ್ರೆ, ಪರಿಚಲನೆ ನಾವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏನು ಬದಲಾವಣೆ ಆಯಿತು ಅಂತ ಹೇಳ್ತೀವಿ. ಸೊ ಈ ಎರಡೂ ಅಂಶಗಳು ಕೂಡ ಆರ್ಥಿಕತೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋ ತಿಳ್ಕೊಳ್ಳೋದ್ರ ಜೊತೆಗೆ ಎಷ್ಟಿತ್ತು ಅನ್ನೋದನ್ನ ನಾವು ನಿರ್ದಿಷ್ಟವಾಗಿ ಗುರುತಿಸೋದ್ರ ಜೊತೆಗೆ ಯಾವ ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪರಿಚಲನೆ ಮೂಲಕ ಸಾಧ್ಯ ಆಗುತ್ತೆ. ಸೊ ಹೀಗೆ ಸಂಗ್ರಹ ಮತ್ತೆ ಪರಿಚಲನೆಗಳೆರಡನ್ನೂ ಕೂಡ ಬಳಸ್ಕೊಂಡು ಆರ್ಥಿಕತೆಯಲ್ಲಿ ಉತ್ತಮವಾದಂತ ನೀತಿ ನಿಯಮಗಳನ್ನ, ಯೋಜನೆಗಳನ್ನ, ಕಾರ್ಯಯೋಜನೆಗಳನ್ನ ರೂಪಿಸಿ ಅನುಷ್ಠಾನಗೊಳಿಸುವ ಮೂಲಕ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಇದು ಸಹಕಾರಿಯಾಗಿರುತ್ತೆ ಅಂತೇಳಿ. ಸೊ ಈ ಸಂಗ್ರಹ ಪರಿಚಲನೆಯ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಯಾವ್ದಪ್ಪ ಅಂತಂದ್ರೆ ಸಮತೋಲನ. ಸೊ ಸಮತೋಲನ ಅಂದ್ರೆ ಏನು ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ವಿರುದ್ಧ ದಿಕ್ಕಿನಲ್ಲಿರ್ಬೇಕಾದ್ರೆ ಅವುಗಳ ಒತ್ತಡದಿಂದ ಅಥವಾ ಅವುಗಳ ಒತ್ತಡಗಳ ಸಮತೂಕದಿಂದ ಏರ್ಪಟ್ಟಂತಹ ಸಮಸ್ಥಿತಿ ಎಂದರ್ಥ. ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ. ಆ ಬೇರೆ ಬೇರೆ ದಿಕ್ಕಿನಲ್ಲಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು ವಿರುದ್ಧ ದಿಕ್ಕಿನಲ್ಲಿದ್ರು ಕೂಡ ಅವುಗಳ ಒತ್ತಡ ಒಂದು ಕಡೆ ಸಮತೋಲನಕ್ಕೆ ಏರ್ಪಟ್ಟು ಆ ಮೂಲಕ ಈ ಸಮಸ್ಥಿತಿ ಏರ್ಪಡ್ತಾ ಹೋಗುತ್ತೆ ಅಂತ. ಉದಾಹರಣೆಗೆ ಹೇಳೋದಾದ್ರೆ ಆಮದು ಮತ್ತು ರಫ್ತುಗಳು, ಆಮದುಗಳ ಮೌಲ್ಯ, ರಫ್ತುಗಳ ಮೌಲ್ಯ ಅವೆರಡೂ ಕೂಡ ಸಮತೋಲನದಲ್ಲಿದೆ ಅಂದ್ರೆ ಅದಕ್ಕೆ ನಾವು, ಅಥವಾ ಸಮತೂಕದಲ್ಲಿದೆ ಅಥವಾ ವ್ಯತ್ಯಾಸ ಇಲ್ಲ ಅಂದ್ರೆ ಆಗ ಏನ್ ಹೇಳ್ತೀವಿ ಅಂತಂದ್ರೆ ವಿದೇಶಿ ವ್ಯಾಪಾರ ಸಮತೋಲನದಲ್ಲಿದೆ ಅಂತ ಹೇಳ್ತೀವಿ, ಅನುಭೋಗ ಸಮತೋಲನದಲ್ಲಿದೆ ಅಂತ ಹೇಳ್ತೀವಿ, ಉತ್ಪಾದನೆ ಸಮತೋಲನದಲ್ಲಿದೆ ಅಂತ ಹೇಳ್ತೀವಿ, ಹಾಗೆ ರಾಷ್ಟ್ರದ ಆದಾಯ ಸಮತೋಲನದಲ್ಲಿದೆ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು ಬೇಡಿಕೆ ನೀಡಿಕೆಗಳಿದೆ ಅಥವಾ ಪೂರೈಕೆ ಮತ್ತು ಬೇಡಿಕೆ ಭಾಗಗಳಿದೆ ಅವುಗಳ ನಡುವೆ ಸಂಘರ್ಷ ಅಥವಾ ಒತ್ತಡ ಇದ್ರೂ ಕೂಡ ಅವುಗಳಲ್ಲಿ ಯಾವುದೇ ಏರಿಳಿತಗಳಿದೆ ಒಂದು ನಿರ್ದಿಷ್ಟ ಹಂತದಲ್ಲಿ ಸಮತೂಕವನ್ನು ಹೊಂದೋದೇ ನಾವು ಸಮತೋಲನ ಅಂತ ಕರಿತೀವಿ. ಸೊ ಈ ಸಂದರ್ಭದಲ್ಲಿ ಉತ್ಪಾದನೆಯಲ್ಲಾದ್ರೆ ಗರಿಷ್ಠ ಉತ್ಪಾದನೆ ಅಂತ ಹೇಳ್ತೀವಿ, ಅನುಭೋಗದಲ್ಲಾದ್ರೆ ಒಂದು ಗರಿಷ್ಠ ತೃಪ್ತಿಯ ಅಂತ ಹೇಳ್ತೀವಿ, ಹಾಗೆ ಒಂದ್ ವೇಳೆ ಉದ್ಯಮಕ್ಕೆ ಬಂದಾಗ ಇದು ಗರಿಷ್ಠ ಆದಾಯ ಅಥವಾ ಆದರ್ಶನೀಯ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಲಾಭ ಆಗ್ತಿರಲ್ಲ, ಯಾರಿಗೂ ಕೂಡ ನಷ್ಟ ಆಗ್ತಿರಲ್ಲ, ಎಲ್ಲರೂ ಕೂಡ ಸಂತೃಪ್ತಿಯನ್ನ ಹೊಂದಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಆರ್ಥಿಕತೆಯೂ ಕೂಡ ಸಮತೋಲನವನ್ನು ಹೊಂದೋದಕ್ಕೆ ಇಷ್ಟಪಡ್ತಾ ಹೋಗ್ತವೆ ಅಥವಾ ಪ್ರಯತ್ನಿಸ್ತಾ ಹೋಗ್ತವೆ. ಸೊ ಈ ರೀತಿಯ ಸಮತೋಲನ ಇದೆ ಅಂದ್ರೆ ಆರ್ಥಿಕತೆಯಲ್ಲಿ ಸ್ಥಿರತೆ ಇದೆ, ಯಾವುದೇ ರೀತಿಯ ವ್ಯತ್ಯಾಸಗಳು ಗೋಚರಿಸ್ತಾ ಇಲ್ಲ, ಯಾವುದೇ ಒಂದು ವರ್ಗಕ್ಕೆ ಅನುಕೂಲಕರವಾಗಿಯೂ ವರ್ತಿಸ್ತಾ ಇಲ್ಲ, ಅಥವಾ ಯಾವುದೇ ಒಂದು ಕ್ಷೇತ್ರ ಮಾತ್ರ ಫಲಪ್ರದ ಆಗ್ತಾ ಇಲ್ಲ, ಎಲ್ಲಾ ಕ್ಷೇತ್ರಗಳು ಕೂಡ ಸಮತೋಲನ ಅಥವಾ ಸಮತೂಕದಿಂದ ಪ್ರಗತಿಯನ್ನು ಸಾಧಿಸ್ತಾ ಇದೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಒಂದು ಸಮತೋಲನ ಪರಿಕಲ್ಪನೆಯನ್ನೇ ಅರ್ಥಶಾಸ್ತ್ರಜ್ಞರಲ್ಲಿ ಪ್ರಮುಖರಾದಂತಹ ಸಿಟೋವಸ್ಕಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಸಮತೋಲನ ಅಂದ್ರೆ ಒಂದು ಮಾರುಕಟ್ಟೆ, ಒಂದು ಆರ್ಥಿಕತೆ, ಒಂದು ಜನಸಮುದಾಯ ಅಥವಾ ಕೈಗಾರಿಕಾ ಘಟಕಗಳ ಗುಂಪು, ಅದರ ಯಾವೊಬ್ಬ ಸದಸ್ಯನೂ ತನ್ನ ವರ್ತನೆಯನ್ನ ಬದಲಾಯಿಸಲು ಪ್ರೇರಣೆಗೊಳ್ಳದಿರುವ ಸಮಯದಲ್ಲಿ ಅದು ಸಮತೋಲನದಲ್ಲಿರುತ್ತೆ ಅಂತ. ಅಂದ್ರೆ ಅರ್ಥ ಈ ಸಮತೋಲನ ಹಂತ ಒಂದು ಸಂತೃಪ್ತಿಯ ಹಂತ ಅಂತೇಳಿ ಅಥವಾ ಆದರ್ಶನೀಯ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಆ ವ್ಯಕ್ತಿ ಏನು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾನೆ ಆ ನಿರೀಕ್ಷೆಗೆ ಅನುಗುಣವಾದಂತಹ ಒಂದು ಪ್ರತಿಫಲ ದೊರೀತಾ ಇದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನ ನಾವು ಸಮತೋಲನ ಹಂತ ಎಂಬುದಾಗಿ ಕೂಡ ಕರಿತೀವಿ. ಜೊತೆಗೆ ಇನ್ನೊಂದು ಅರ್ಥದಲ್ಲಿ ಏನಂತಂದ್ರೆ ಆರ್ಥಿಕ ಸಂಗತಿಗಳು ಬದಲಾಗಲು ಇಷ್ಟಪಡದಿರುವ ಒಂದು ಸ್ಥಿತಿ ಎಂಬುದಾಗಿ ಹೇಳ್ತೀವಿ, ಅಥವಾ ಆರ್ಥಿಕ ಸಂಗತಿಗಳು ಬದಲಾಗದಿರುವ ಸಮಸ್ಥಿತಿ ಎಂಬುದಾಗಿ ಕೂಡ ಹೇಳ್ತೀವಿ. ಸೊ ಈ ರೀತಿಯ ಸನ್ನಿವೇಶಗಳ ಮೂಲಕ ಆರ್ಥಿಕತೆಯಲ್ಲಿ ನಾವು ಸ್ಥಿರತೆಯನ್ನು ಕಾಯ್ಕೊಂಡು ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಯಾರಿಗೂ ಅನಾನುಕೂಲ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಈ ಸಮತೋಲನ ಪರಿಕಲ್ಪನೆ ಹೆಚ್ಚು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಸಂಗ್ರಹದ ಪರಿಕಲ್ಪನೆಯ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಿದ್ರೆ, ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಪರಿಶೀಲನೆಯ ಮೂಲಕ ಅಧ್ಯಯನ ಮಾಡ್ತಾ ಹೋದ್ರೆ, ಸೊ ಹೇಗೆ ಆರ್ಥಿಕ ಚಟುವಟಿಕೆಗಳ ವಿರುದ್ಧ ಸನ್ನಿವೇಶಗಳು ಸಮಸ್ಥಿತಿಯ ಸಾಧಿಸೋದ್ರ ಮೂಲಕ
ಆರ್ಥಿಕ ಅಭಿವೃದ್ಧಿಗೆ ಮತ್ತು ಯೋಗಕ್ಷೇಮಕ್ಕೆ ಸಹಕಾರಿಯಾಗ್ತಾ ಹೋಗ್ತವೆ ಅನ್ನೋದನ್ನ ನಾವು ಸಮತೋಲನ ಪರಿಕಲ್ಪನೆಯ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಂತರದ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೇನು, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳೇನು ಎಂಬುದನ್ನ ತಿಳ್ಕೊಳ್ತಾ ಹೋಗೋಣ. ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಅಂತಿಮ ಬಳಕೆಯ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನೇ ನಾವು ಒಟ್ಟು ರಾಷ್ಟ್ರೀಯ ವರಮಾನ ಎಂಬುದಾಗಿ ಕರಿತೀವಿ. ಈ ರಾಷ್ಟ್ರೀಯ ವರಮಾನವನ್ನ ಹೇಗೆಲ್ಲ ನಾವು ಗುರುತಿಸ್ತೀವಿ ಅನ್ನೋದಕ್ಕೆ 8 ಪರಿಕಲ್ಪನೆಗಳಿದೆ. ಈ 8 ಪರಿಕಲ್ಪನೆಗಳು ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ರು ಕೂಡ ಅವುಗಳ ಗುರಿ ಮಾತ್ರ ಆ ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದಂತ ಆದಾಯ ಎಷ್ಟು ಎಂಬುದನ್ನ ಕಂಡುಹಿಡಿಯುವುದೇ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ಬೇರೆ ಬೇರೆ ಪರಿಕಲ್ಪನೆಗಳಿದೆ. ಆ ಬೇರೆ ಬೇರೆ ಪರಿಕಲ್ಪನೆಗಳನ್ನ ಬಳಸ್ಕೊಂಡು ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅನ್ನೋದಾದ್ರೆ ಅದರಲ್ಲಿ ಮೊದಲನೇದು GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಂಬುದಾಗಿ ಹೇಳ್ತೀವಿ. ಎರಡನೇದು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ. ಮೂರನೇದು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ. ನಾಲ್ಕನೇದು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ. ಐದನೇದು ನ್ಯಾಷನಲ್ ಇನ್ಕಮ್ ಅಂತೇಳಿ. ಆರನೇದು ಪರ್ಸನಲ್ ಇನ್ಕಮ್ ಎಂಬುದಾಗಿ. ಏಳನೇದು ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ ಎಂಬುದಾಗಿ. ಎಂಟನೇದು ಪರ್ ಕ್ಯಾಪಿಟಾ ಇನ್ಕಮ್ ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಸೊ ಈಗ ನಾವು ಈ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳನ್ನ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ. GNP ಅಂದ್ರೆ ಏನು ಅಂತ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಸೇವೆಗಳ ಒಟ್ಟು ಮೊತ್ತವೇ ಅಥವಾ ಒಟ್ಟು ಮಾರುಕಟ್ಟೆಯ ಮೌಲ್ಯವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ದೇಶ ಒಂದು ವರ್ಷ ಆ ಅವಧಿಯಲ್ಲಿ ಏನೆಲ್ಲಾ ಉತ್ಪಾದನೆ ಆಗುತ್ತೆ ಆ ಉತ್ಪಾದನೆಯಾದಂತ ಸರಕು ಸೇವೆಗಳ ಒಟ್ಟು ಮೊತ್ತವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚ ಪ್ಲಸ್ ನಿವ್ವಳ ವಿದೇಶಿ ಗಳಿಕೆ. ಅಂದ್ರೆ ಅರ್ಥ ನಾವಿಲ್ಲಿ ಗಮನಿಸ್ಬೇಕಾಗಿರೋದೇನು ಅಂತಂದ್ರೆ ಬಹಳ ಮುಖ್ಯವಾಗಿ ನಾವು GNP is equals to NNP ಪ್ಲಸ್ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ, ಪ್ಲಸ್ X ಮೈನಸ್ M ಎಂಬುದಾಗಿ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು GNP ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, NNP ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಡಿಪ್ರಿಸಿಯೇಷನ್ ಪ್ಲಸ್ X ಮೈನಸ್ M ಅಂತಂದ್ರೆ X ಅಂದ್ರೆ ಎಕ್ಸ್ಪೋರ್ಟ್, M ಅಂದ್ರೆ ಇಂಪೋರ್ಟ್ ಅಂದ್ರೆ ರಫ್ತು ಮೈನಸ್ ಆಮದು. ಇವುಗಳ ವ್ಯತ್ಯಾಸವನ್ನು ನಾವು ಕೂಡಿಬಿಟ್ರೆ ನಮ್ಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಬರುತ್ತೆ. ಇದೊಂದು ನಾವು ಗಣಿತೀಯ ಸೂತ್ರದ ಮೂಲಕ ಲೆಕ್ಕಾಚಾರ ಮಾಡೋದು. ಇನ್ನೊಂದು GNP is equals to GDP ಪ್ಲಸ್ X ಮೈನಸ್ M. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ಒಟ್ಟು ದೇಶೀಯ ಉತ್ಪನ್ನದ ಜೊತೆ ನಿವ್ವಳ ವಿದೇಶಿ ಆದಾಯವನ್ನ ಅಥವಾ ಗಳಿಕೆಯನ್ನ ಸೇರಿಸ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಿಗ್ತಾ ಹೋಗುತ್ತೆ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಲೆಕ್ಕಾಚಾರ ಮಾಡ್ಬೇಕಾದ್ರೆ ನಾವು ಪ್ರಮುಖವಾಗಿ 4 ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ತೀವಿ. ಒಂದು ರಾಷ್ಟ್ರ ಒಳಗಡೆ ಉತ್ಪಾದನೆಯಾಗುವ ಅಥವಾ ಒಂದು ರಾಷ್ಟ್ರದ ಒಳಗಡೆ ಉತ್ಪಾದನೆಯಾಗುವಂತ ಸರಕು ಸೇವೆಗಳನ್ನ ಪರಿಗಣನೆ ತೆಗೆದುಕೊಳ್ತೀವಿ. ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದಂತಹ ಸರಕು ಸೇವೆಗಳನ್ನ ಗಣನೆಗೆ ತೆಗೆದುಕೊಳ್ತೀವಿ. ಆ ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಚಟುವಟಿಕೆಗಳ ಮೂಲಕ ಸರಕು ಸೇವೆಗಳು ಉತ್ಪಾದನೆ ಆಗುತ್ತೆ ಅದರ ಮೌಲ್ಯವನ್ನು ಗಣನೆ ತೆಗೆದುಕೊಳ್ತಾ ಹೋಗ್ತೀವಿ. ಜೊತೆಗೆ ಸವಕಳಿ ವೆಚ್ಚ ಏನಿರುತ್ತೆ ಆ ಸವಕಳಿ ವೆಚ್ಚವೂ ಕೂಡ ಅದರೊಳಗಡೆ ಸೇರಿರುತ್ತೆ. ಸೊ ಅದರ ಜೊತೆಗೆ ರಫ್ತುಗಳ ಮೌಲ್ಯದಲ್ಲಿ ಆಮದುಗಳ ಮೌಲ್ಯವನ್ನು ಕಳೆದು ಒಟ್ಟುಗೂಡಿಸ್ತಾ ಹೋಗ್ತೀವಿ. ಇಷ್ಟು ಅಂಶಗಳು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಇರ್ತಾ ಹೋಗುತ್ತೆ. ಇದು ರಾಷ್ಟ್ರದ ಸಮಗ್ರ ದೃಷ್ಟಿಕೋನದಲ್ಲಿ ಹೇಗೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಆದಾಯ ಉತ್ಪಾದನೆಯಾಗಿದೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಇದು ಹೆಚ್ಚು ಉಪಯುಕ್ತವಾಗಿರುತ್ತೆ. ಆದ್ರೆ ಈ ಉತ್ಪಾದನೆ ಮಾಡೋದಕ್ಕೆ ಆಗಿರುವಂತಹ ವೆಚ್ಚಗಳು ಅಂದ್ರೆ ಸವಕಳಿ ವೆಚ್ಚಗಳು ಅಥವಾ ನಾವು ಕೆಲವು ಸಂದರ್ಭದಲ್ಲಿ ಅದನ್ನ ಸದೃಶ ಮತ್ತು ಅಸದೃಶ ವೆಚ್ಚಗಳು ಎಂಬುದಾಗಿ ಹೇಳ್ತೀವಿ. ಆ ತರದ ವೆಚ್ಚಗಳನ್ನ ಇಲ್ಲಿ ಕಳೆದಿರಲ್ಲ. ಹಾಗಾಗಿ ನಿಜವಾಗಿ ಎಷ್ಟು ಉತ್ಪಾದನೆ ಆಯ್ತು ಅನ್ನೋದು
ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಎಂಬುದಾಗಿ ಇದರಲ್ಲಿರ್ತಕ್ಕಂಥ ಒಂದು ನ್ಯೂನ್ಯತೆಯನ್ನ ಅರ್ಥಶಾಸ್ತ್ರಜ್ಞರು ಗುರುತಿಸ್ತಾ ಹೋಗ್ತಾರೆ. ಆದ್ರೂ ಒಂದು ವರ್ಷದ ಅವಧಿಯಲ್ಲಿ ಸಮಗ್ರವಾಗಿ ಎಷ್ಟು ಉತ್ಪಾದನೆಯಾಗಿದೆ ಎಂಬುದರ ಬಗೆಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸಿಕೊಡುವಲ್ಲಿ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಪ್ರಮುಖವಾದ್ದು ಎಂಬುದಾಗಿ ಹೇಳಬಹುದಾಗಿದೆ. ಎರಡನೇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಅಂತಿಮ ಬಳಕೆಯ ಸರಕು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನ ಕಳೆದ ನಂತರ ಉಳಿಯುವುದೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ರಾಷ್ಟ್ರದ ನೈಜ ಬೆಳವಣಿಗೆಯನ್ನ ಅಥವಾ ನೈಜ ಪ್ರಗತಿಯನ್ನ ತೋರಿಸುತ್ತೆ ಎಂಬುದಾಗಿ ಹೇಳ್ತೀವಿ. ಒಂದು ದೇಶ ವಾಸ್ತವಿಕವಾಗಿ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸುತ್ತೆ ಎಂಬುದನ್ನು ತಿಳಿಸುತ್ತೆ. ಯಾಕೆಂದ್ರೆ ಒಟ್ಟು ಉತ್ಪಾದನೆಯಲ್ಲಿ ಸವಕಳಿ ವೆಚ್ಚ ಎಷ್ಟಿದೆ ಅಂತ. ಸೊ ಏನು ನಾವು ಯಂತ್ರಗಳನ್ನ ಅಥವಾ ಉತ್ಪಾದನಾ ಘಟಕಗಳನ್ನ ಅವುಗಳನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ, ಮುರಿದು ಹೋದಾಗ ಹಾಳಾದಾಗ ಅವುಗಳನ್ನು ರಿಪೇರಿ ಮಾಡಿಸೋದಕ್ಕೆ ನಾವು ವೆಚ್ಚ ಮಾಡಿರ್ತೀವಿ. ಆ ವೆಚ್ಚದ ಬಾಪ್ತಿ ಎಷ್ಟು ಅನ್ನೋದನ್ನ ಕಳೆದ್ಬಿಟ್ರೆ ವಾಸ್ತವಿಕವಾಗಿ ಎಷ್ಟು ಪ್ರಗತಿ ಆಯ್ತು, ಅಭಿವೃದ್ಧಿ ಆಯ್ತು ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇದನ್ನ ಸೂತ್ರದ ಮೂಲಕ ಹೇಳೋದಾದ್ರೆ NNP is equals to NDP plus X minus M ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ಹೇಳೋದಾದ್ರೆ ನಾವು NNP is equals to GNP minus depreciation ಎಂಬುದಾಗಿ ಹೇಳ್ಬೋದು. ಸೊ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನ ಕಳೆದ್ಬಿಟ್ರೆ ಸಾಕು ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗ್ತಾ ಹೋಗುತ್ತೆ. ಎರಡೂ ರೀತಿಯಲ್ಲಿ ಲೆಕ್ಕಾಚಾರ ಮಾಡಬಹುದು. ಮೂರನೇದು ಒಟ್ಟು ದೇಶೀಯ ಉತ್ಪನ್ನ. ಸೊ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಏನು ಅನ್ನೋದಾದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಅಂತಿಮ ಬಳಕೆಯ ಸರಕು ಸೇವೆಗಳ ಒಟ್ಟು ಮೌಲ್ಯ. ಅಂದ್ರೆ ಒಂದು ದೇಶದ ಒಳಗಡೆ ಉತ್ಪಾದನೆಯಾಗಿರುವಂತಹ ಸರಕು ಸೇವೆಗಳ ಮೌಲ್ಯವನ್ನ ಇದು ಗಣನೆಗೆ ತೆಗೆದುಕೊಳ್ತಾ ಹೋಗುತ್ತೆ. ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅನ್ನೋದಾದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ವಿದೇಶದಿಂದ ಗಳಿಸುವ ಆದಾಯ ಅಥವಾ ನಾವು ನಿವ್ವಳ ವಿದೇಶಿ ಗಳಿಕೆಯನ್ನ ಕಳೆದ್ಬಿಟ್ರೆ ಸಾಕು ನಮಗೆ ಒಟ್ಟು ದೇಶೀಯ ಉತ್ಪನ್ನ ಸಿಗ್ತದೆ. ಸೊ ಅದನ್ನೇ ಹೇಗೆ ಗಣಿತೀಯ ಸೂತ್ರದ ಮೂಲಕ ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ GDP is equals to GNP minus X minus M. ಸೊ X minus M ಅಂದ್ರೆ ಇಲ್ಲಿ ನಿವ್ವಳ ವಿದೇಶಿ ಗಳಿಕೆ ಅಥವಾ ನಿವ್ವಳ ವಿದೇಶಿ ಆದಾಯ ಎಂಬುದಾಗಿ ಕರಿತೀವಿ. ಸೊ ಹೀಗೆ ಒಟ್ಟು ದೇಶೀಯ ಉತ್ಪನ್ನವನ್ನ ಲೆಕ್ಕಾಚಾರ ಮಾಡ್ತಾ ಹೋಗ್ತೀವಿ. ನಿವ್ವಳ ದೇಶೀಯ ಉತ್ಪನ್ನ ಅಂದ್ರೆ ಏನು ಅನ್ನೋದಾದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಅಂತಿಮ ಬಳಕೆಯ ಸರಕು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ನಾವು ಸವಕಳಿ ವೆಚ್ಚವನ್ನ ಕಳೆದ್ಬಿಟ್ರೆ ನಿವ್ವಳ ದೇಶೀಯ ಉತ್ಪನ್ನ ದೊರೆಯುತ್ತೆ. ಸೊ ಹಾಗಾಗಿ ಈ ನಿವ್ವಳ ದೇಶೀಯ ಉತ್ಪನ್ನ ಇಸ್ ಈಕ್ವಲ್ಸ್ ಟು ಒಟ್ಟು ದೇಶೀಯ ಉತ್ಪನ್ನ ಮೈನಸ್ ಸವಕಳಿ ವೆಚ್ಚ. ಇದನ್ನ ಸೂತ್ರದ ಮೂಲಕ ಹೀಗೂ ಹೇಳ್ತೀವಿ NNP is equals ಅಥವಾ NDP is equals to GDP minus depreciation ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ NDP ಎಂಬುದಾಗಿ ನಾವು ಹೇಳ್ತಾ ಹೋಗ್ತೀವಿ. NDP is equals to GDP minus depreciation ಎಂಬುದಾಗಿ ಹೇಳ್ತಾ ಹೋಗ್ತೀವಿ ಅಂತೇಳಿ. ಸೊ ಐದನೇ ಒಂದು ರಾಷ್ಟ್ರೀಯ ವರಮಾನದ ಪರಿಕಲ್ಪನೆ ವೈಯಕ್ತಿಕ ಆದಾಯ ಅಂತ ಹೇಳ್ತೀವಿ. ಸೊ ವೈಯಕ್ತಿಕ ಆದಾಯ ಅಂದ್ರೆ ಏನು ಅನ್ನೋದಾದ್ರೆ ವ್ಯಕ್ತಿಗತ ಆದಾಯ. ಸೊ ವ್ಯಕ್ತಿಗತ ಆದಾಯ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಆರ್ಥಿಕತೆಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಗಳಿಸುವ ಆದಾಯವೇ ವ್ಯಕ್ತಿಗತ ಆದಾಯ ಅಥವಾ ಪರ್ಸನಲ್ ಇನ್ಕಮ್. ಸೊ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟೆಷ್ಟು ಗಳಿಸ್ತಾನೆ ಅನ್ನೋದನ್ನ ಇದು ಹೇಳುತ್ತೆ. ಈ ರೀತಿ ವ್ಯಕ್ತಿಗಳಿಗೆ ಗಳಿಸುವಂತ ಆದಾಯ ಏಕರೂಪದ್ದಾಗಿರಲ್ಲ, ಅದು ಭಿನ್ನವಾಗಿರುತ್ತೆ. ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 1,000 ದುಡಿಬಹುದು ಅಥವಾ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 10,000 ಕೋಟಿ ದುಡಿಬಹುದು. ಸೊ ಇದು ಆ ವ್ಯಕ್ತಿಯ ಸಾಮರ್ಥ್ಯ, ಅವನ ಕುಶಲತೆ, ಅದರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಆದ್ರೂ ಈ ವ್ಯಕ್ತಿಗತ ಆದಾಯವನ್ನ ಲೆಕ್ಕಾಚಾರ ಮಾಡಬೇಕಾದ್ರೆ ಹೇಗೆ ನಾವು ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಕಂಪನಿ ಆದಾಯ ತೆರಿಗೆಗಳು ಅಂತ ಹೇಳ್ತೀವಿ, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸಸ್ ಅಂತ. ಸೊ ಅದನ್ನ ಕಳಿಬೇಕಾಗತ್ತೆ. ನಂತರ ವಿತರಣೆಯಾಗದ ಕಂಪನಿಯ ಲಾಭಗಳು, ಅನ್ಡಿಸ್ಟ್ರಿಬ್ಯೂಟೆಡ್ ಕಂಪನಿ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ನಂತರ ಮೈನಸ್ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್, ಸಾಮಾಜಿಕ ಸುಭದ್ರತಾ ಕೊಡುಗೆಗಳು ಅಂತ ಹೇಳ್ತೀವಿ. ಪ್ಲಸ್ ವರ್ಗಾವಣೆ ಪಾವತಿಗಳು,
ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಸೊ ವೈಯಕ್ತಿಕ ಆದಾಯ ಲೆಕ್ಕಾಚಾರ ಮಾಡ್ಬೇಕಂದ್ರೆ ಹೇಗೆ ಲೆಕ್ಕಾಚಾರ ಮಾಡ್ಬೇಕಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಕಂಪನಿ ಆದಾಯ ತೆರಿಗೆಗಳನ್ನ ಆದಾಯದ ಭಾಗದಲ್ಲಿ ಕಳಿಬೇಕಾಗುತ್ತೆ. ಹಾಗೆ ಕಂಪನಿಗಳು ತಾವು ಗಳಿಸಿದಂತ ಆದಾಯದಲ್ಲಿ ಎಲ್ಲವನ್ನೂ ಕೂಡ ಷೇರುದಾರರಿಗೆ ಹಂಚಲ್ಲ. ಅದರ ಬದಲಾಗಿ ಉದ್ಯಮ ಸಂಸ್ಥೆಗಳಿಗೆ ತುರ್ತು ಸಂದರ್ಭಗಳಲ್ಲಿ ಬಳಸಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಲಾಭವನ್ನು ಸ್ವಲ್ಪ ಭಾಗ ತಂದಿಟ್ಕೊಂಡಿರ್ತಾರೆ. ಅದೇ ರೀತಿ ಜನರು ಭವಿಷ್ಯದಲ್ಲಾಗುವಂತಹ ಅನಿಶ್ಚಿತತೆಗಳನ್ನು ಎದುರಿಸೋದಕ್ಕಾಗಿ ನಾವು ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನ ಕೊಡ್ತಾ ಹೋಗ್ತಾರೆ. ಉದಾಹರಣೆಗಳಾದರೆ LIC ಜೀವ ವಿಮಾ ಕೊಡುಗೆಗಳಿರ್ಬೋದು, ಸಾಮಾನ್ಯ ವಿಮಾ ಕೊಡುಗೆಗಳಿರ್ಬೋದು, ಅಥವಾ ಬೇರೆ ಇನ್ನಿತರ ಒಂದು ಸುರಕ್ಷಿತ ದೃಷ್ಟಿಯಿಂದ ಹಣವನ್ನ ಕಟ್ಟಬೇಕಾಗುತ್ತೆ ಆದಾಯದಲ್ಲಿ. ಆಗ ಆ ಆದಾಯ ಆ ಮೊತ್ತವನ್ನ ಕಳಿಬೇಕಾಗುತ್ತೆ. ಜೊತೆಗೆ ಸರ್ಕಾರ ಸಮಾಜಕ್ಕೆ ಕೆಲವೊಂದು ಕೊಡುಗೆಗಳನ್ನ ಪಾವತಿಗಳನ್ನ ಕೊಡ್ತಾ ಹೋಗುತ್ತೆ. ಅದನ್ನು ನಾವು ವರ್ಗಾವಣೆ ಪಾವತಿಗಳು ಅಂತ, ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ. ಅಂದ್ರೆ ಸರ್ಕಾರದಿಂದ ಜನರಿಗೆ ಆದಾಯ ವರ್ಗಾವಣೆ ಆಗ್ತಾ ಹೋಗುತ್ತೆ. ಸೊ ವಿವಿಧ ರೀತಿಯ ವೇತನಗಳ ಮೂಲಕ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ, ಈ ರೀತಿ ಬೇರೆ ಬೇರೆ ರೀತಿಯ ವೇತನಗಳಿದೆ. ಈ ವೇತನಗಳಿಂದ ಸರ್ಕಾರದಿಂದ ಜನರಿಗೆ ಆದಾಯ ಬರುತ್ತೆ. ಆಗ ಈ ವೇತನಗಳನ್ನು ಪಡೆದಂತಹ ಜನರ ಆದಾಯ ಹೆಚ್ಚೋದ್ರಿಂದ ಅದನ್ನ ವೈಯಕ್ತಿಕ ಆದಾಯದಲ್ಲಿ ಸೇರಿಸ್ತಾ ಹೋಗ್ತೀವಿ. ಸೊ ಹೀಗೆ ವ್ಯಕ್ತಿಗತ ಆದಾಯವನ್ನ ನಾವು ಲೆಕ್ಕಾಚಾರ ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಕಂಪನಿ ಆದಾಯ ತೆರಿಗೆಗಳನ್ನ ಕಳಿತೀವಿ, ವಿತರಣೆಯಾಗದ ಕಂಪನಿ ಲಾಭಗಳನ್ನ ಕಳಿತೀವಿ, ಸಾಮಾಜಿಕ ಸುಭದ್ರತಾ ಕೊಡುಗೆಗಳನ್ನ ಕಳಿತಾ ಹೋಗ್ತೀವಿ. ನಂತರ ಸರ್ಕಾರದಿಂದ ಜನರಿಗೆ ವರ್ಗಾವಣೆ ಆಗುವಂತಹ ವರ್ಗಾವಣಾ ಪಾವತಿಗಳನ್ನ ಕೂಡೋದ್ರ ಮೂಲಕ ವ್ಯಕ್ತಿಗತ ಆದಾಯ, ವೈಯಕ್ತಿಕ ಆದಾಯ ಅಥವಾ ಪರ್ಸನಲ್ ಇನ್ಕಮ್ ಅನ್ನ ಲೆಕ್ಕಾಚಾರ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ತಲಾದಾಯ ಅಂತೇಳಿ. ಸೊ ತಲಾದಾಯ ಅಥವಾ ಪ್ರತ್ಯಪ್ತ ಇನ್ಕಮ್ ಅಂದ್ರೆ ಏನು ಅಂತಂದ್ರೆ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಬಂದಂತ ಆದಾಯವನ್ನ ರಾಷ್ಟ್ರದ ಎಲ್ಲಾ ಜನರ ನಡುವೆ ಸಮನಾಗಿ ಹಂಚಿದಾಗ ದೊರೆಯುವ ಆದಾಯವೇ ತಲಾದಾಯ. ಅಥವಾ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೆ ಒಟ್ಟು ಆದಾಯದಲ್ಲಿ ದೊರೆಯುವ ಸಮಾನ ಆದಾಯವನ್ನೇ ನಾವೇನಂತ ಕರಿತೀವಿ ಅಂದ್ರೆ ತಲಾದಾಯ ಎಂಬುದಾಗಿ ಕರಿತೀವಿ. ಸೊ ತಲಾದಾಯವನ್ನು ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅನ್ನೋದಾದ್ರೆ, ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸ್ಬಿಟ್ರೆ ನಮ್ಗೆ ತಲಾದಾಯ ಬರುತ್ತೆ. ಸೊ ಹೀಗೆ ತಲಾದಾಯವನ್ನ ಲೆಕ್ಕಾಚಾರ ಮಾಡುವಂತಹ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಆದಾಯವನ್ನ ರಾಷ್ಟ್ರದಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆಗೆ ಸಮಾನವಾಗಿ ವಿತರಿಸುವ ಮೂಲಕ, ಹಂಚುವ ಮೂಲಕ ನಾವು ಲೆಕ್ಕಾಚಾರ ಮಾಡ್ತಾ ಹೋಗ್ತೀವಿ. ಹೇಳಿದ್ದು ಖರ್ಚು ಯೋಗ್ಯ ಅಥವಾ ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಅಂತ ಹೇಳ್ತೀವಿ. ಸೊ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಅಂದ್ರೆ ವ್ಯಕ್ತಿಗಳು ತಾವು ಗಳಿಸಿದಂತ ಆದಾಯ ಎಲ್ಲವನ್ನೂ ಕೂಡ ವೆಚ್ಚ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಆದಾಯದಲ್ಲಿ ಒಂದು ನಿರ್ದಿಷ್ಟ ಭಾಗವನ್ನ ವ್ಯಕ್ತಿಗಳು ಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ನೇರ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಏನು ತೆರಿಗೆ ಹಣವನ್ನ ತಮ್ಮ ವೈಯಕ್ತಿಕ ಆದಾಯದಲ್ಲಿ ಕೊಡ್ತಾರೆ, ಅದು ಆ ವ್ಯಕ್ತಿಯ ಆದಾಯವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಖರ್ಚುಯೋಗ್ಯ ವೈಯಕ್ತಿಕ ಆದಾಯವನ್ನ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ವೈಯಕ್ತಿಕ ಆದಾಯ ಮೈನಸ್ ನೇರ ತೆರಿಗೆಗಳು ಅಂದ್ರೆ ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ ಇಸ್ ಈಕ್ವಲ್ಸ್ ಟು ಪರ್ಸನಲ್ ಇನ್ಕಮ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ವ್ಯಕ್ತಿಗೆ ಬರುವಂತ ಆದಾಯದಲ್ಲಿ ಕೆಲವೊಂದು ನೇರ ತೆರಿಗೆಗಳನ್ನ ವ್ಯಕ್ತಿ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅವನು ಪಾವತಿ ಮಾಡಿದಾಗ ಅವನ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ. ಆ ನಂತರ ಉಳಿತಕ್ಕಂಥ ಹಣವನ್ನ ಅವನು ತನ್ನ ಅಗತ್ಯತೆಗೆ ಅನುಗುಣವಾಗಿ ಖರ್ಚು ಮಾಡೋದಕ್ಕೆ ಸಾಧ್ಯ ಇರುತ್ತೆ ಅಂತ. ಸೊ ಇಷ್ಟು ನಾವು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯಲ್ಲಿ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಇನ್ನೆರಡು ಪರಿಕಲ್ಪನೆಗಳಿದೆ. ಅದೇನಪ್ಪಾ ಅಂದ್ರೆ, ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ. ಸೊ ನ್ಯಾಷನಲ್ ಇನ್ಕಮ್ ಅಟ್ ಫ್ಯಾಕ್ಟರ್ ಪ್ರೈಸಸ್ ಅಂತ ಹೇಳ್ತೀವಿ. ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಲ್ಲಿ ಭಾಗವಹಿಸಿದಂತಹ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಸಂಘಟನೆಗಳು ಸ್ವೀಕರಿಸಿದ ಗೇಣಿ, ಕೂಲಿ, ಬಡ್ಡಿ, ಲಾಭದ ರೂಪದ ಆದಾಯವನ್ನ ಒಟ್ಟುಗೂಡಿಸಿದಾಗ ದೊರೆಯುವುದೇ ಉತ್ಪಾದನಾಂಗಗಳ ಬೆಲೆಯ ರೂಪದ ರಾಷ್ಟ್ರೀಯ ಆದಾಯ. ಆದ್ರೆ ಇದನ್ನ ಲೆಕ್ಕಾಚಾರ ಹೇಗ್ ಮಾಡ್ತೀವಿ ಅನ್ನೋದಾದ್ರೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಪರೋಕ್ಷ ತೆರಿಗೆಗಳನ್ನ ಕಳಿತೀವಿ, ಸಹಾಯಧನಗಳನ್ನ ಕೊಡ್ತೀವಿ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಹೇಗೆ ಕಂಡುಹಿಡಿತೀವಿ? ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನ ಕಳೆದ ನಂತರ ಉತ್ಪಾದನಾಂಗಗಳಿಗೆ ಆದಾಯ ಹೋಗುತ್ತೆ.
ಆದ್ರೆ ಉತ್ಪಾದನಾಂಗಗಳು ತಾವು ಪಡೆದಂತಹ ಆದಾಯವನ್ನ ಸರಕು ಸೇವೆಗಳನ್ನ ಕೊಳ್ಳೋದಕ್ಕೆ ಬಳಸ್ತಾ ಹೋಗ್ತವೆ. ಆಗ ಪರೋಕ್ಷ ತೆರಿಗೆಗಳನ್ನ ಕೊಡಬೇಕಾಗತ್ತೆ. ಉದಾಹರಣೆಗೆ GST ಅಂತ ಹೇಳ್ಬೋದು, ಅಥವಾ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಅಥವಾ ಮಾರ್ಕೆಟ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಅಥವಾ ಎಕ್ಸೈಸ್ ಡ್ಯೂಟೀಸ್ ಅಂತ ಹೇಳ್ಬೋದು. ಇವುಗಳನ್ನ ಸರಕು ಸೇವೆಗಳನ್ನ ಕೊಂಡಾಗ ಕೊಡ್ತೀವಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಪರೋಕ್ಷ ತೆರಿಗೆಗಳು ಎಂಬುದಾಗಿ ಕರಿತೀವಿ. ಹಾಗೆ ಸರ್ಕಾರ ಉತ್ಪಾದನಾಂಗಗಳಿಗೆ ನೆರವನ್ನು ಒದಗಿಸಿಕೊಡಕ್ಕೆ ಅದನ್ನ ಸಹಾಯಧನ, ಸಬ್ಸಿಡಿ ಅಂತ ಹೇಳ್ತೀವಿ. ಸರ್ಕಾರ ಉತ್ಪಾದನಾಂಗಗಳಿಗೆ ಸಬ್ಸಿಡಿ ಕೊಟ್ರೆ ಅದು ಉತ್ಪಾದನಾಂಗಗಳಿಗೆ ಆದಾಯ ಆಗುತ್ತೆ. ಸೊ ಆದಾಯವನ್ನ ನಾವು ಸೇರಿಸಬೇಕಾಗುತ್ತೆ. ಸೊ ಹೀಗೆ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡಬೇಕಾದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮೈನಸ್ ಪರೋಕ್ಷ ತೆರಿಗೆಗಳು ಪ್ಲಸ್ ಸಹಾಯಧನದ ಮೂಲಕ ನಾವು ಲೆಕ್ಕಾಚಾರ ಮಾಡಿ ರಾಷ್ಟ್ರೀಯ ಆದಾಯ ಕಂಡುಹಿಡಿತಾ ಹೋಗ್ತೀವಿ. ನೆಕ್ಸ್ಟ್ ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ. ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಸರಕು ಸೇವೆಗಳ ಉತ್ಪನ್ನವನ್ನ ಪ್ರಸ್ತುತ ಬೆಲೆಗಳಲ್ಲಿ ಮಾರಾಟ ಮಾಡಿದಾಗ ಬರುವ ಆದಾಯದ ಒಟ್ಟು ಮೊತ್ತವೇ ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ. ಅಂದ್ರೆ ಆಯಾ ಸಂದರ್ಭದಲ್ಲಿದ್ದಂತಹ ಮಾರುಕಟ್ಟೆ ಬೆಲೆಗಳಿಂದ ವಸ್ತುಗಳನ್ನ ಮಾರಾಟ ಮಾಡಿದಾಗ ಏನು ಆದಾಯ ಬರುತ್ತೆ, ಆದಾಯವನ್ನ ಒಟ್ಟುಗೂಡಿಸಿದಾಗ ನಮಗೆ ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಬರ್ತಾ ಹೋಗುತ್ತೆ. ಸೊ ಹೀಗೆ ಈ ಮಾರುಕಟ್ಟೆ ಬೆಲೆಗಳನ್ನ ರಾಷ್ಟ್ರೀಯ ಆದಾಯವನ್ನ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿರುವಂತಹ ಎಲ್ಲಾ ಸರಕು ಸೇವೆಗಳನ್ನ ಮಾರುಕಟ್ಟೆಯ ಬೆಲೆಗಳಲ್ಲಿ ಅಂದಾಜು ಮಾಡಿದ್ರೆ ಅದನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಎಂಬುದಾಗಿ ಕರೀತಾ ಹೋಗ್ತೀವಿ. ಸೊ ಹೀಗೆ ಈ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ವೈಯಕ್ತಿಕ ಆದಾಯ, ತಲಾದಾಯ, ಖರ್ಚು ಯೋಗ್ಯ ವೈಯಕ್ತಿಕ ಆದಾಯ, ಅದೇ ರೀತಿ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ, ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ, ಈ ರೀತಿ ಲೆಕ್ಕಾಚಾರಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತೇಳಿ. ಸೊ ಇವತ್ತಿನ ದಿವಸ ನಾವು ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳಲ್ಲಿ ಸಂಗ್ರಹ ಅಂದ್ರೇನು, ಹಾಗೇನೆ ಪರಿಚಲನೆ ಅಂದ್ರೇನು, ಸಮತೋಲನ ಅಂದ್ರೇನು, ಹಾಗೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಯಾವುದು ಎಂಬುದನ್ನ ನಾವು ತಿಳ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ರಾಷ್ಟ್ರದ ಸಮಗ್ರ ಆರ್ಥಿಕತೆಯ ಪರಿಕಲ್ಪನೆಯನ್ನ ನಮಗೆ ಅರ್ಥ ಮಾಡ್ಕೊಡೋದ್ರ ಜೊತೆಗೆ ಇವು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಹೇಗೆ ಸಹಕಾರಿಯಾಗಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು.